ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಈ ಹಿಂದೆ ತುಂಬ ವಿಡಿಯೋಗಳನ್ನು ಮಾಡಿದ್ದೇನೆ, ಅವುಗಳನ್ನು ಕೂಡ ನೋಡಿ. ಮತ್ತು ಈ ವಿಡಿಯೋನು ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಇದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದಾರೆ, ಹಾಗೆಲ್ಲ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಮತ್ತು ಲೈಕನ್ನು ಕೊಡಿ ಮತ್ತು ಮೆಸೇಜ್ ಮಾಡಿ. ಏನಾರೇ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಅಂತ ಇರುತ್ತೆ. ಆದಷ್ಟು ಎಲ್ಲರೂ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ನಂಬರ್ ಮೇಲೆ ಪ್ರಶ್ನೆ ನಂಬರ್ ಇರ್ತವೆ, ಆದರೆ ಟಾಪಿಕ್ ವೈಸು ಬೇರೆ ಬೇರೆ ಪ್ರಶ್ನೆಗಳು ಬರ್ತವೆ. ಟಾಪಿಕ್ ವೈಸಲ್ಲಿ 20, 25, 15 ಈ ಥರ ಒಂದೊಂದು ಟಾಪಿಕಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಟೋಟಲಾಗಿ ಪ್ರಶ್ನೆಗಳು ತುಂಬ ಇದ್ದಾವೆ, ಆದರೆ ಟಾಪಿಕ್ ವೈಸು ಒಂದರಿಂದನೇ ಸ್ಟಾರ್ಟ್ ಆಗ್ತವೆ. ನೋಡಿ ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ 15 ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ನಂಬರ್ 1. ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಅರ್ಥೈಸಬೇಕಾದರೆ ಅಲ್ಲಿ ಎ. ವಸ್ತುವಿನ ಸ್ಥಿತಿ ಬದಲಾವಣೆಯಾಗಿರಬೇಕು. ಬಿ. ವಸ್ತುವಿನ ಬಣ್ಣದಲ್ಲಿ ಬದಲಾವಣೆಯಾಗಿರಬೇಕು. ಸಿ. ವಸ್ತುವಿನ ತಾಪದಲ್ಲಿ ಬದಲಾವಣೆಯಾಗಿರಬೇಕು. ಡಿ. ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ, ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ ನಂಬರ್ 2. ಪ್ರತಿವರ್ತಕ ಅಥವಾ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ SI, G ಹಾಗೂ AQ ಸಂಕೇತಗಳ ಅರ್ಥವು ಕ್ರಮವಾಗಿ ಘನ ದ್ರವ ಅನಿಲ ಹಾಗೂ ಜಲೀಯಂ. ಬಿ. ಜಲೀಯ ಘನ ದ್ರವ ಹಾಗೂ ಅನಿಲ. ಸಿ. ದ್ರವ ಜಲೀಯ ಘನ ಹಾಗೂ ಅನಿಲ. ಡಿ. ಅನಿಲ ಘನ ದ್ರವ ಹಾಗೂ ಜಲೀಯ. ಇಲ್ಲಿ ಸರಿಯಾದ ಉತ್ತರ ಘನ ದ್ರವ. ಸರಿಯಾದ ಉತ್ತರ ಘನ ದ್ರವ ಅನಿಲ ಹಾಗೂ ಜಲೀಯ. ಪ್ರಶ್ನೆ ನಂಬರ್ 3. ಯಾವಾಗ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆ ಕರೆಯುತ್ತಾರೆ. ಎ. ವಿಭಜನೆ ಕ್ರಿಯೆ. ಬಿ. ಸ್ಥಾನಪಲ್ಲಟ ಕ್ರಿಯೆ. ಸಿ. ಸಂಯೋಗ ಕ್ರಿಯೆ. ಡಿ. ದ್ವಿಸ್ಥಾನಪಲ್ಲಟ ಕ್ರಿಯೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಿ. ಸಂಯೋಗ ಕ್ರಿಯೆ. ಉತ್ತರ ಸಿ. ಸಂಯೋಗ ಕ್ರಿಯೆ. ಪ್ರಶ್ನೆ ನಂಬರ್ 4. ಒಂದು ಪ್ರತಿವರ್ತಕದಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾದರೆ ಅಂತಹ ರಾಸಾಯನಿಕ ಕರೆಯನ್ನು ಹೀಗೆನ್ನುವರು. ಎ. ಸಂಯೋಗ ಕ್ರಿಯೆ. ಬಿ. ದ್ವಿಸ್ಥಾನಪಲ್ಲಟ ಕ್ರಿಯೆ. ಸಿ. ಸ್ಥಾನಪಲ್ಲಟ ಕ್ರಿಯೆ. ಡಿ. ವಿಭಜನೆ ಕ್ರಿಯೆ. ಇಲ್ಲಿ ಸರಿಯಾದ ಉತ್ತರ ಡಿ. ವಿಭಜನೆ ಕ್ರಿಯೆ. ಪ್ರಶ್ನೆ ನಂಬರ್ 5. ಈ ರಾಸಾಯನಿಕ ಸಮೀಕರಣವನ್ನು ಪೂರ್ಣಗೊಳಿಸಿ. CaCO3S. ಇದನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಎ. CaCO3S. ಬಿ. CO2G. ಸಿ. CaOS ಪ್ಲಸ್ CO2G. ಡಿ. CaS ಪ್ಲಸ್ CO3G. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಿದರೆ ಇಲ್ಲಿ ಸರಿಯಾದ ಉತ್ತರ ಸಿ. ಉತ್ತರ ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 6. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಲ್ಪಡುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನುವರು. ಎ. ಬಹಿರುಷ್ಣಕ ಕ್ರಿಯೆ. ಬಿ. ಅಂತರುಷ್ಣಕ ಕ್ರಿಯೆ. ಸಿ. ಮೇಲಿನ ಎಲ್ಲವೂ ಸರಿ. ಡಿ. ಮೇಲಿನ ಎಲ್ಲವೂ ತಪ್ಪು. ಇಲ್ಲಿ ಸರಿಯಾದ ಉತ್ತರ ಬಿ. ಅಂತರುಷ್ಣಕ ಕ್ರಿಯೆ. ಪ್ರಶ್ನೆ ನಂಬರ್ 7. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆಯಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನುವರು. ಎ. ಬಹಿರುಷ್ಣಕ ಕ್ರಿಯೆ. ಬಿ. ಅಂತರುಷ್ಣಕ ಕ್ರಿಯೆ. ಸಿ. ಮೇಲಿನ ಎಲ್ಲವೂ ಸರಿ. ಡಿ. ಮೇಲಿನ ಎಲ್ಲವೂ ತಪ್ಪು. ಇಲ್ಲಿ ಸರಿಯಾದ ಉತ್ತರ ಬಹಿರುಷ್ಣಕ ಕ್ರಿಯೆ. ಸರಿಯಾದ ಉತ್ತರ ಎ. ಬಹಿರುಷ್ಣಕ ಕ್ರಿಯೆ. ಪ್ರಶ್ನೆ ನಂಬರ್ 8.
ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪರಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನುವರು: ಎ. ಸಂಯೋಗ ಕ್ರಿಯೆ, ಬಿ. ದ್ವಿಸ್ಥಾನಪಲ್ಲಟ ಕ್ರಿಯೆ, ಸಿ. ಸ್ಥಾನಪಲ್ಲಟ ಕ್ರಿಯೆ, ಡಿ. ವಿಭಜನೆ ಕ್ರಿಯೆ. ಇಲ್ಲಿ ಸರಿಯಾದ ಉತ್ತರ ಬಿ. ದ್ವಿಸ್ಥಾನಪಲ್ಲಟ ಕ್ರಿಯೆ. ಪ್ರಶ್ನೆ ನಂಬರ್ 9. ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ತಳಭಾಗದಲ್ಲಿ ಸಂಗ್ರಹವಾಗುವ ಜಲ ವಿಲೀನಗೊಳ್ಳದ ಬಿಳಿಯ ವಸ್ತುವನ್ನು ಹೀಗೆನ್ನುವರು: ಎ. ಕ್ರಿಯಾವರ್ಧಕ, ಬಿ. ಉತ್ಕರ್ಷಕ, ಸಿ. ಪ್ರಕ್ಷೇಪ, ಡಿ. ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾದ ಉತ್ತರ ಸಿ. ಪ್ರಕ್ಷೇಪ. ಪ್ರಶ್ನೆ ನಂಬರ್ 10. ಉತ್ಕರ್ಷಣೆ ಕ್ರಿಯೆ ಎಂದರೆ: ಎ. ಆಕ್ಸಿಜನ್ ಬಿಡುಗಡೆ ಮಾಡುವುದು ಅಥವಾ ಹೈಡ್ರೋಜನ್ ಅನ್ನು ಪಡೆಯುವುದು, ಬಿ. ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಳ್ಳುವುದು, ಸಿ. ಗಂಧಕದ ಡೈಆಕ್ಸೈಡ್ ನೊಂದಿಗೆ ವರ್ತಿಸುವುದು, ಡಿ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುವುದು. ಇಲ್ಲಿ ಸರಿಯಾದ ಉತ್ತರ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಳ್ಳುವುದು. ಇದು ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 11. ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ನ ಪೊಟ್ಟಣದಲ್ಲಿ ಈ ಅನಿಲವನ್ನು ತುಂಬುತ್ತಾರೆ: ಎ. ಹೈಡ್ರೋಜನ್ ಅನಿಲ, ಬಿ. ಕಾರ್ಬನ್ ಡೈಆಕ್ಸೈಡ್ ಅನಿಲ, ಸಿ. ನೈಟ್ರೋಜನ್ ಅನಿಲ, ಡಿ. ಸಲ್ಫರ್ ಡೈಆಕ್ಸೈಡ್ ಅನಿಲ. ಇಲ್ಲಿ ಸರಿಯಾದ ಉತ್ತರ ಸಿ. ನೈಟ್ರೋಜನ್ ಅನಿಲ. ಪ್ರಶ್ನೆ ನಂಬರ್ 12. ಲೋಹಗಳು ತನ್ನ ಸುತ್ತಲಿರುವ ತೇವಾಂಶ ಮತ್ತು ಆಮ್ಲಗಳಿಂದ ಆಕ್ರಮಿಸಲ್ಪಟ್ಟು ಹಾನಿಗೊಳಗಾಗುವ ಕ್ರಿಯೆಯನ್ನು ಹೀಗೆನ್ನುವರು: ಎ. ಕಟುಕುವಿಕೆ, ಬಿ. ನಶಿಸುವಿಕೆ, ಸಿ. ಕ್ರಿಯಾವರ್ಧನೆ, ಡಿ. ಲೋಹೋದ್ಧೋರಣ. ಸರಿಯಾದ ಉತ್ತರ ಬಿ. ನಶಿಸುವಿಕೆ. ಪ್ರಶ್ನೆ ನಂಬರ್ 13. ಇದು ಯಾವ ಪ್ರಕಾರದ ರಾಸಾಯನಿಕ ಕ್ರಿಯೆಯಾಗಿದೆ? 2H2+O2 2H2O. ಎ. ಸಂಯೋಗ ಕ್ರಿಯೆ, ಬಿ. ದ್ವಿಸ್ಥಾನಪಲ್ಲಟ ಕ್ರಿಯೆ, ಸಿ. ಸ್ಥಾನಪಲ್ಲಟ ಕ್ರಿಯೆ, ಡಿ. ವಿಭಜನೆ ಕ್ರಿಯೆ. ಇಲ್ಲಿ ಸರಿಯಾದ ಉತ್ತರ ಸಿ. ಸ್ಥಾನಪಲ್ಲಟ ಕ್ರಿಯೆ. ಪ್ರಶ್ನೆ ನಂಬರ್ 14. ಈ ರಾಸಾಯನಿಕ ಕ್ರಿಯೆಯನ್ನು ನಮೂದಿಸಿ. Mg+O2 MgO. ಎ. Mg+O2 MgO2, ಬಿ. 2Mg+O2 2Mg, ಸಿ. 2Mg+2O2 2MgO, ಡಿ. 3Mg+O2 3Mg. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಸರಿಯಾದ ಉತ್ತರ ಬಿ. ಉತ್ತರ ಸರಿಯಾಗಿದೆ. ಪ್ರಶ್ನೆ ನಂಬರ್ 15. ರಾಸಾಯನಿಕ ಕ್ರಿಯೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಬಿ. ರಾಶಿಯನ್ನು ಸೃಷ್ಟಿಸಬಹುದು ಹಾಗೂ ಲಯಗೊಳಿಸಬಹುದು. ಸಿ. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಉತ್ಪನ್ನಗಳಿಗೆ ಸಮವಾಗಿರುವುದಿಲ್ಲ. ಡಿ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಪರಿಗಣಿಸುವ ಅಗತ್ಯತೆ ಇರುವುದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಎ. ಸರಿಯಾದ ಉತ್ತರ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಇಲ್ಲಿಯವರೆಗೆ ಪ್ರಶ್ನೆ 15 ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳಿಯಲಾಗಿದೆ. ನೆಕ್ಸ್ಟ್ ಮತ್ತೆ